ಮಹಾಪಾದಕವು ನಮ್ಮ ನೆರೆಯ ಸೂರಂಬೈಲಿನ ಶ್ರೀಕೃಷ್ಣ ಭಟ್ ಅವರ ಮನೆಯಲ್ಲಿ ವಾಸ್ತವ್ಯವಿದೆ. ನಾಳೆ ಬೆಳಗ್ಗೆ ಪೂಜೆಗೆ ಎಲ್ಲರೂ ಕೂಡ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಗಾಗಿ ಶ್ರೀ ಗಣೇಶ್ ಕುಮಾರ್ ಅಧ್ಯಾಪಕರು SGKHS ಮುಡ್ಲು ಇವರನ್ನು ಕೇಳಿಕೊಳ್ತಾ ಇದ್ದಾರೆ. ಹರೇ ರಾಮ. ಮೇ 1 ರಿಂದ 4 ಬಾನ್ಕುಳಿಯಲ್ಲಿ ನಡೆಯುವಂತಹ ಶಂಕರ ಪಂಚಮಿಯ ಆಹ್ವಾನ. ಅದೇ ರೀತಿಯಲ್ಲಿ ಶ್ರೀಶಂಕರ ತತ್ವಗಳನ್ನು ಎಲ್ಲರಿಗೆ ತಿಳಿಯಪಡಿಸುವುದಕ್ಕೆ ಬೇಕಾಗಿ ಶ್ರೀರಾಮಚಂದ್ರಾಪುರ ಮಠದ ನೇತೃತ್ವದಲ್ಲಿ ಮಹಾಪಾದುಕೆ ಇಂದಿಲ್ಲಿಗೆ ಆಗಮಿಸಿದಂಥ ವಿಚಾರ ನಮಗೆಲ್ಲರಿಗೂ ತಿಳಿದಂತೆ, ಈ ಸಂದರ್ಭದಲ್ಲಿ ಈ ಪಾದುಕೆಗೆ ಇಲ್ಲಿಗೆ ಕಳಿಸಿಕೆ ವ್ಯವಸ್ಥೆ ಮಾಡಿದಂತಹ ರಾಮಚಂದ್ರಾಪುರ ಮಠದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಕುಂಬಳೆ ವಲಯದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿನ 2 ಸದಸ್ಯರು ಇಂದಿಲ್ಲಿ ಹಾಜರಿದ್ದಾರೆ. ಶ್ರೀಯುತ ಅಜಯ್ ಮತ್ತು ಶ್ರೀಮತಿ ಸುಲೋಚನಾ ಅವರಿಗೂ ಕೂಡ ಕುಂಬಳೆ ವಲಯದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಇಂದಿಲ್ಲಿ ನಮ್ಮೊಂದಿಗೆ ಸೇರಿದಂತಹ ಊರಿನ ಸಮಸ್ತ ಬಾಂಧವರಿಗೂ ಹಾಗೆ ಮಂಡಲ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಂದಿಲ್ಲಿಗೆ ಆಗಮಿಸಿದಂತಹ ಎಲ್ಲರಿಗೂ, ಅದರೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಶ್ರೀದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ನಿರ್ದೇಶನದಂತೆ ವರ್ಷಂಪ್ರತಿ ನಡೆಯುವ ಬಾನ್ಕುಳಿ ಮಠದಲ್ಲಿ ನಡೆಯುವಂತಹ ಶಂಕರ ಪಂಚಮಿ ಉತ್ಸವ ಈ ವರ್ಷ ಅದ್ಧೂರಿಯಾಗಿ ನಡೆಸಬೇಕು ಅಂತ ಯೋಚನೆಯಲ್ಲಿದ್ದಾರೆ. ಆ ಪ್ರಯುಕ್ತ ಪ್ರತಿ ಮಂಡಲ ಮತ್ತು ಮಹಾಮಂಡಲದ ಎಲ್ಲ ಪ್ರಾಂತಗಳಲ್ಲೂ ಆಮಂತ್ರಣವನ್ನು ನೀಡುವ ಸಲುವಾಗಿ ಅದ್ವೈತ ರಥ ಶ್ರೀಶಂಕರ ಪಾದುಕೆಯ ಒಂದು ಸಂಚಾರ ಪ್ರತಿ ಮಹಾಮಂಡಲ ವ್ಯಾಪ್ತಿಯಲ್ಲಿ ಇವತ್ತು ಸಂಚರಿಸ್ತಾ ಇದೆ. ಇವತ್ತು ನಮ್ಮ ಮುಳ್ಳೇರಿಯ ಮಂಡಲದಲ್ಲಿ ಸಂಚಾರವಾಗಿದೆ. ಅದ್ದೂರಿಯಿಂದ ಸ್ವಾಗತ. 3 ವಲಯಗಳ ಇವತ್ತು 3 ವಲಯಗಳ ಸಂಚಾರ ನಡೆದಿದೆ. ಮಧೂರು ಸಿದ್ಧಿವಿನಾಯಕ ದೇವರ ಸಾನ್ನಿಧ್ಯದಲ್ಲಿ ಸಭೆ ನಡೆದಿದೆ ಹಾಗೂ ಕೂಡ್ಲು ದೇವಸ್ಥಾನದಲ್ಲೂ ಸಭೆ ನಡೆದಿದೆ. ಗುಂಪೆಯ ಭಜನಾ ಮಂದಿರದಿಂದ ಪ್ರಾರಂಭಗೊಂಡ ಇವತ್ತು ರಥಯಾತ್ರೆ ಶಾಸ್ತಾರ ವನದ ನಾಯ್ಕಾಪಿನ ಹತ್ತಿರ, ನಮ್ಮ ಕುಂಬಳೆಯ ವಲಯದ ಹತ್ತಿರ ಇವತ್ತು ಸಮಾಪನಗೊಂಡಿದೆ. ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಶಂಕರ ಪಂಚಮಿ ಉತ್ಸವ ಬಾನ್ಕುಳಿ ಮಠದಲ್ಲಿ ಮೇ 1ನೇ ತಾರೀಕಿಂದ ಮೇ 4ನೇ ತಾರೀಕಿನವರೆಗೆ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಹಿಂದೂ ಬಾಂಧವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹರೇ ರಾಮ. 1ನೇ ತಾರೀಕಿನಿಂದ ಬಾನ್ಕುಳಿ ಮಠದಲ್ಲಂತ ಹೊರಟ ರಥ ಗೋಕರ್ಣದಲ್ಲಿ ರಾಘವೇಶ್ವರ ಭಾರತೀಯ ಸ್ವಾಮಿಗಳವರ ಕರಕಮಲನ ಮಂತ್ರಾಕ್ಷತೆಯನ್ನು ಹಾಕ್ಕೊಂಡು ಅಲ್ಲಿಂದ ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು, ಆಮೇಲೆ ಮುಳ್ಳೇರಿ ಈ ವಲಯವನ್ನು ಪ್ರವೇಶ ಮಾಡಿ ಮುಂದೆ ಇದು ಉಪ್ಪಿನಂಗಡಿ, ಆಮೇಲೆ ಪುತ್ತೂರು, ಅದೇ ರೀತಿಯ ಮುಂದುವರಿತಾ ಹೋಗ್ತೀವಿ. ಏಪ್ರಿಲ್ 28ಕ್ಕೆ ಮುಕ್ತಾಯ ಆಗ್ತದೆ. ಅಲ್ಲಿ ಮೇ 1ನೇ ತಾರೀಕಿಗೆ ಶಂಕರ ಪಂಚಮಿ ಸ್ಟಾರ್ಟ್ ಆಗ್ತು, ಅಲ್ಲಿ ಮುಕ್ತಾಯ ಆಗ್ತದೆ. 2 ತಿಂಗಳ 60 ದಿವಸ. ಶ್ರೀಧರ್ ಹೆಗಡೆ, ಹೊನ್ನಾವರ ವಲಯ ಗುರಿಕಾರರು. ಈ ರಥವನ್ನು 1ನೇ ತಾರೀಕಿಂದ 20ನೇ ಓಡಿಸ್ತಾ ಇದ್ದೆವು ನಾನೇ, ಶ್ರೀಧರ್ ಹೆಗಡೆ.